ಅತಿ ಹೆಚ್ಚು ರಾಜಕಾರಣಿಗಳಾಗಿರ್ಬೋದು ಮಕರ ರಾಶಿಯಲ್ಲೇ ಇರ್ತಾರೆ. ಅತಿ ಹೆಚ್ಚು ರಾಜಕಾರಣಿಗಳು ಮಕರ ರಾಶಿಯಲ್ಲಿರ್ತಾರೆ. ಮತ್ತು ಮಕರ ರಾಶಿಗೆ ಸೂರ್ಯ ಸಪೋರ್ಟ್ ಮಾಡಲ್ಲ. ಆದರೆ ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಇರ್ತಾರೆ ಮಕರ ರಾಶಿಯಲ್ಲಿ. ಈ ಗೌರ್ಮೆಂಟ್ ಆಫೀಸರ್ಸ್ ಕಮ್ಮಿ ಇರ್ತಾರೆ, ಬಿಸ್ನೆಸ್ ಮಾಡೋರು ಜಾಸ್ತಿ ಇರ್ತಾರೆ ಮಕರ ರಾಶಿಯಲ್ಲಿ. ಇವಾಗ ಅವ್ರು ಏನಾಗ್ತಾರೆ, ಅವರು ರಾಜಕೀಯಕ್ಕೆ ಬರಬಾರ್ದು, ಬಿಸ್ನೆಸ್ ಲೈನಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಮಕರ ರಾಶಿಯಲ್ಲಿ ಹುಟ್ಟಿರೋರು ರಾಜಕೀಯಕ್ಕೆ ಬಂದರೂ ಮುಗೀತು. ನೋಡಿ, ಜನಾರ್ದನ್ ರೆಡ್ಡಿ ಅವರು ಮುಂಚೆ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಆವಾಗ ತುಂಬ ಚೆನ್ನಾಗಿದ್ದರು. ರಾಜಕೀಯಕ್ಕೆ ಬಂದಿದ್ದೇ ಅವ್ರಿಗೆ ಪೆಟ್ಟು ಬಿತ್ತು, ನಾನಾ ಸಂಕಷ್ಟಗಳು. ಯಾಕಂದರೆ ಅವ್ರಿಗೆ ರಾಜಕೀಯ ಆಗಲ್ಲ, ಅದು ಸೂರ್ಯನಿಗೆ ಸಂಬಂಧಪಡುತ್ತೆ. ಮಕರ ರಾಶಿಯವ್ರು ಏನಿದ್ರು ಸಿನಿಮಾ ಫೀಲ್ಡು, ಬಿಸ್ನೆಸ್ ಫೀಲ್ಡು ಮತ್ತು ರಿಯಲ್ ಎಸ್ಟೇಟು. ನೋಡಿ, ಇವಾಗ 45 ದಿನ ಕುಜ ಹುಚ್ಚನಾಗಿದ್ದಾನೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ, ಮನೆ ಕಟ್ಟೋರಿಗೆ, ಇವ್ರಿಗಂತೂ ಬಂಪರ್ ಅಂದರೆ ಬಂಪರು. ಈ 2 ದಿನ ಯಾರಾದರೂ ಮನೇಲಿ ಮಕ್ಕಳು ಹುಟ್ಟಿದ್ರೆ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ತುಂಬಾ ಇರುತ್ತೆ. ಮಕರ ರಾಶಿಯಲ್ಲಿ ಮಕ್ಕಳು ಹುಟ್ಟಿದ್ರೆ ಅಂದರೆ ತಾತನ ಆಸ್ತಿ, ಅಜ್ಜಿ ಆಸ್ತಿ, ಆ ಹಳೆಯ ಆಸ್ತಿಗಳೆಲ್ಲ ಸಿಗ್ತವೆ. ಪಿತ್ರಾರ್ಜಿತ ಆಸ್ತಿಯ ಒಡೆಯರಾಗ್ತಾರೆ ಈ 2 ದಿನದಲ್ಲಿ ಮಕರ ರಾಶಿಯಲ್ಲಿ ಮಕ್ಕಳು ಹುಟ್ಟಿದ್ರೆ. ಮತ್ತು ಮಕರ ರಾಶಿಯವರು ತುಂಬ ಅತಿ ಹೆಚ್ಚು ನಾನ್ ವೆಜ್ ತಿಂತಾರೆ. ನಾನ್ ವೆಜ್ ಅಂದರೆ ಭಾರಿ ಇಷ್ಟ ಅವ್ರಿಗೆ. ಆ ನಾನ್ ವೆಜ್ ತಿನ್ನೋದಕ್ಕೆ ಅವ್ರಿಗೆ ಯಾವಾಗ್ಲೂ ಏನೇ ತಿಂದರೂ ಒಂಚೂರು ನಾನ್ ವೆಜ್ ಇರಬೇಕು ಅಂತ ಅನಿಸುತ್ತೆ. ನೋಡಿ, ದರ್ಶನ್ ಅವರು, ಸುದೀಪ್ ಅವರು ಸಿನಿಮಾ ರಂಗ ತುಂಬ ಚೆನ್ನಾಗಿದ್ದರು. ಆದರೆ ಅವರು ಒಂದು ಸತಿ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿದ್ದರು. ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಕೂಡ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿದ್ದರು. ಅದಾದಮೇಲೆ ಅವ್ರಿಗೆ ಕೆಲವೊಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಯಿತು. ಸೊ ಈ ಮಕರ ರಾಶಿಯವ್ರಿಗೆ ಇದೊಂದು ಹ್ಯಾಬಿಟ್ಟು. ಅವರು ಏನಂದರೆ, ಇವಾಗ ಅವ್ರ ಫೀಲ್ಡ್ ಏನಿರುತ್ತೋ, ಬಿಸ್ನೆಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇದರಲ್ಲೇ ಇದ್ದರೆ ತುಂಬ ಚೆನ್ನಾಗಿರ್ತಾರೆ. ರಾಜಕೀಯ ಅಂತ ಬಂದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಹೊಡಿತಾನೆ ಇರುತ್ತೆ. ತುಂಬಾ ಸರಿ ದರ್ಶನ್ ಅವರು ಕೂಡ ಟೈಮಲ್ಲೇ ಸಾಕಷ್ಟು ಪ್ರಾಬ್ಲಮ್ ಆಯಿತು, ವಾದ ವಿವಾದಗಳಾಯಿತು. ಅದಕ್ಕೆ ಮುಂಚೆ ಯಾವುದೂ ಇರಲಿಲ್ಲ. ಹೌದು. ಹಾಗಾಗಿ ಮಕರ ರಾಶಿಯವ್ರು ನೋಡಿಬೇಕಂದ್ರೆ, ಮಕರ ರಾಶಿಯವ್ರ ಮನೇಲೂ ಕೂಡ ಮಕ್ಕಳಿಂದ ಪ್ರಾಬ್ಲಮ್ ಅವ್ರಿಗೆ. ಅವರಿಂದ ಅವ್ರಿಗೆ ಪ್ರಾಬ್ಲಮ್ ಬರೋದು ಕಮ್ಮಿ, ಮಕ್ಕಳಿಂದ ಅತಿ ಹೆಚ್ಚು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವಾಗ ಶಾರುಖ್ ಖಾನು ಮಕರ ರಾಶಿ ಅಂತ ಹೇಳಿದೆ, ಅವ್ರ ಮಗನಿಂದ ತುಂಬ ಪ್ರಾಬ್ಲಮ್ ಆಯಿತು. ಹಾಗಾಗಿ ಯಾವಾಗಲೂ ಅವರು ಸಮುದ್ರ ಸ್ನಾನ ಎಷ್ಟು ಮಾಡ್ತಾರೋ ಮಕರ ರಾಶಿಯವರು ಅಷ್ಟು ತುಂಬ ಒಳ್ಳೆಯದು. ಯಾಕಂದರೆ ಮತ್ತು ಮಕರ ರಾಶಿಯವರು ಯಾವಾಗಲೂ ಈ ಲೈಟ್ ವೆಯ್ಟ್ ಬಟ್ಟೆಗಳನ್ನ ಹಾಕೋಬೇಕು, ಯಾವಾಗಲೂ ಈ ವೈಟ್ ಬಟ್ಟೆಗಳನ್ನ ಹಾಕೊಳ್ತಾ ಇರಬೇಕು. ಮತ್ತು ಮಕರ ರಾಶಿಯವರು ಅವ್ರು ಹಾಕೊಳ್ಳೋದೇ ತುಂಬ ಸ್ವಲ್ಪ ಲಕ್ಸುರಿ ಬಟ್ಟೆ. ಅವ್ರು ಹೇಗೆ ಇರಲಿ, ಅವ್ರು ಸ್ವಲ್ಪ ಲಕ್ಸುರಿ ಬಟ್ಟೆನ ಜಾಸ್ತಿ ಹಾಕ್ಕೊಳ್ತಾ ಇರ್ತಾರೆ. ಅಂದರೆ ಅವ್ರನ್ನ ನೋಡಿದ ತಕ್ಷಣ ಲಕ್ಸುರಿ ಅಂತ ಅನಿಸುತ್ತೆ ಅವ್ರು ಹೇಗೆ ಇದ್ದರು. ಬಟ್ ಮಕರ ರಾಶಿಯಲ್ಲಿ ನೋಡಿ, ಮಕರ ರಾಶಿಯವರು ಅತಿ ಹೆಚ್ಚು ಈ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಬಸ್ ಡ್ರೈವರ್ಸು, ಕಂಡಕ್ಟರ್ಸು, ಈ ಥರ ಸೆಕ್ಟರಲ್ಲಿ ಅತಿ ಹೆಚ್ಚು ಇರ್ತಾರೆ ನಾರ್ಮಲ್ ಆಗಿದ್ದಾಗ. ಇಲ್ಲಾಂದರೆ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ ಮಕರ ರಾಶಿಯಲ್ಲಿರ್ತಾರೆ. ಹಂಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನೇಮು ಫೇಮ್ ಮಾಡುವಂಥ ಒಂದು ಚಾನ್ಸಸ್ ಅವ್ರಿಗೆ ಹೆಚ್ಚು ಇರುತ್ತೆ. ಇವಾಗ ರಜನಿಕಾಂತ್ ಅವರು ಬಸ್ ಡ್ರೈವರೇ ಆಗಿದ್ದರು, ಕಂಡಕ್ಟರೇ ಆಗಿರ್ತಾರೆ. ಸೊ ಆ ಥರ ಅವರು ಒಬ್ಬರದ್ದು ನಾನು ತಗೊಳ್ತಿಲ್ಲ. ಇವಾಗ ಮಕರ ರಾಶಿಯವರು ಈ ವರ್ಷ ಯಾರು ಬಸ್ಸು, ಕಾರು ಡ್ರೈವರ್ಸ್ ಆಗಿರ್ತೀರ, ಆಟೋ ಡ್ರೈವರ್ಸ್ ಆಗಿರ್ತೀರ, ಕ್ಯಾಬ್ ಡ್ರೈವರ್ಸ್ ಆಗಿರ್ತೀರ, ಅವರೆಲ್ಲರಿಗೂ ಕೂಡ ಸೂಪರ್ ಡೂಪರ್ ಟೈಮು ಅಂತ ಹೇಳ್ಬೋದು. ತುಂಬಾ ಈ ವರ್ಷ ಸಿಕ್ಕಾಪಟ್ಟೆ ಯೋಗದಲ್ಲಿರ್ತೀರ. ಅದರಲ್ಲೂ 45 ದಿನ ಇದೆಯಲ್ಲ, ಈ 45 ದಿನ ಏನು ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಮಕರ ರಾಶಿಯವರು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಮಕರ ರಾಶಿಯವ್ರಿಗೆ 45 ದಿನವೂ ನಿಮ್ಮ ಮನೇಲಿ ಸಾಲ ಇರಲಿ, ಲೋನ್ ಇರಲಿ, ಅಥವಾ ನೀವು ಯಾವುದಾದ್ರೂ ಕೆಲಸ ಮಾಡ್ತಿರಲಿ, ಈ 45 ದಿನ ಕೂಡ ನೀವು ಕಾಗೆಗೆ ಊಟ ಹಾಕಿ. ಅದರಲ್ಲೂ ಕಾಗೆಗೆ ಈ ಮೊಟ್ಟೆ, ರೈಸು ಮಿಕ್ಸ್ ಮಾಡಿ ಊಟ ಹಾಕೋದಾಗಿರ್ಬೋದು, ಅಥವಾ ಎಗ್ ರೈಸು ಅದನ್ನು ತಂದು ಕೂಡ ನಿಮ್ಮ ಮನೇಲಿ ಮಾಡಿಲ್ಲ ಅಂದರೆ ತಂದು ಕೂಡ ನೀವು ಕಾಗೆಗೆ ಊಟ ಹಾಕ್ತಾ ಬಂದರೆ ಆ 45 ದಿನ ಇದನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ನಿಮ್ಮ ಮನೇಲಿರೋ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ.